ಈಗ ನನಗೆ ಉದಾಹರಣೆ, ನನಗೆ ಎಷ್ಟೇ ಆಸ್ತಿ ಇರಬೇಕು, ಹಣ ಇರಬೇಕು, ಮಗನೇ ಇಲ್ಲ, ನಾನು ಏನು ಮಾಡಿಕೋದೆಲ್ಲ ಇಟ್ಕೊಂಡು ಏನು ಮಾಡಲಿ? ಕ್ಷಮಿಸಿ ಬಿಡು, ಮರೆಯನು ನಿನ್ನನ್ನು. ಬೇಜಾರಾಗುತ್ತೆ. ಹೌದು, ನಾನು ಎಲ್ಲ ಕೆಲಸದಲ್ಲೂ ಮುಂದಾಗಿ ನಿಂತ್ಕೊಂಡು ಮಾಡ್ತಿದ್ದೆ. ಒಮ್ಮೆ ಬಂದು ಬಿಡು, ದಯಮಾಡಿ ಬಂದು ಬಿಡು. ಹೆಣ್ಮಕ್ಳು ಅವ್ರ ಗಂಡನ ಮನೆಗೆ ಹೋಗ್ತಾರೆ, ಅವ್ರ ಗಂಡನು ಅವ್ರ ಸಂಸಾರ ಅವ್ರು ನೋಡ್ತಾರೆ. ನಾನೇನು ಮಾಡಲಿ? ನನಗೆ 63 ವರ್ಷ, ನಾನು ಹೆಂಡತಿಗೆ 58 ವರ್ಷ. ನಾವೇನು ಮಾಡ್ಬೇಕು ಇವಾಗ? ಹೊಲ ಉಳಿಯೋಕ್ಕಾಗುತ್ತಾ? ಆಸ್ತಿ ನೋಡ್ಕೊಳಿಕ್ಕಾಗುತ್ತಾ? ಏನು ಮಾಡೋದು? ಯಾವತ್ತೂ ಕೂಡ ಯುವಕನಾಗಿ ನಾಯಕನಾಗಿ ಇದ್ದಂಥ ಪ್ರದೀಪ್ ಅವರ ನೆನಪು ಯಾವಾಗಲೂ ಕೂಡ ಎಲ್ಲ ಜನರ ಮನಸ್ಸಲ್ಲಿದೆ. ಅತ್ಯಂತ ಜನ ಪ್ರೀತಿಗೆ ಮೆಚ್ಚುಗೆ ಆಗಿದ್ದಂಥ ಪ್ರದೀಪ್ ಅವರ ಬಗ್ಗೆ ಜನರಿಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಅವರ ಪ್ರೀತಿ, ಅವ್ರ ನೆನಪು ಶಾಶ್ವತವಾಗಿರಬೇಕು. ನಮ್ಮ ಮಗ ಅವನು ಸತ್ತಿದ್ದಾನೆ, ಅಕಸ್ಮಾತ್ ಸಾವು. ಆದರೂ ಅವನ ನೆನಪಲ್ಲಿ ಅವನ ಒಳ್ಳೆತನ, ಅವನದೊಂದು ತಾಳ್ಮೆ, ಅವನದೊಂದು ಒಳ್ಳೆತನಕ್ಕೋಸ್ಕರ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಕೂತಿ ಅವನಿಗೆ ಒಂದು ಸ್ಟ್ಯಾಚು ಮಾಡಿ ಪ್ರತಿ ವರ್ಷವೂ ಇದು ಆರೋಗ್ಯ ತಪಾಸಣೆ ಮಾಡಿ, ಅದಲ್ಲದಂತೆ ಅವನು ಸ್ಟ್ಯಾಚು ಮಾಡಿರುವಂಥ ಜಾಗದಲ್ಲಿ ಒಂದು 5-6 ಸಾವಿರ ಜನಕ್ಕೆ ಊಟಕ್ಕೂ ಕೂಡ ಅನ್ನದಾನ ವ್ಯವಸ್ಥೆ ಮಾಡ್ತೀನಿ. ಅವನೇನು ಮನಸ್ಸಲ್ಲಿ ಹೃದಯದಲ್ಲಿತ್ತು ಅದೇ ಕೆಲಸ ನಾನು ಮುಂದುವರಿಸ್ಕೊಳ್ತಿದ್ದೀನಿ. ಅವ್ರಿಗೆ ತೋಟಗಳಲ್ಲಿ ಕುರಿಗಳು ಸಾಕಬೇಕು, ಹಸುಗಳು ಸಾಕಬೇಕು ಅಂತ ಇದ್ದು 5 ತೋಟ ಇದೆ. 5 ತೋಟದಲ್ಲೂ ಒಂದೊಂದು ಫ್ಯಾಮಿಲಿ ಇಟ್ಟು 5 ತೋಟದಲ್ಲೂ ಕುರಿ ಹಸುಗಳು, ಅವ್ನು ಬರೀ ಗಿಡಗಳೇ ಮರಗಳೇ ಗಿಡ ಮರಗಳು ಹಂಗೆ ಬೆಳೆಸಿದ್ದೀನಿ. ಅವನು ಹಾಕಿದ, ಅವನು ಸಾವಿರಾರು ಗಿಡಗಳು ನಡೆಸಿದ. ಬಟ್ ಅದ್ರ ಜೊತೆಗೆ ನಾವು ಅದ ನೀರು ಕೆಲ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವನೇನು ಮಾಡ್ಬೇಕು ಅಂತ ಅದು ಮಾಡ್ತಾ ಇದ್ದೀವಿ. ಸರ್, ಯುವಕರುಗಳಿಗೆ ನಾನು ಹೇಳೋದಿಷ್ಟೇ, ಇವತ್ತು ಅವರು ಎತ್ತಂತ ತಂದೆ ತಾಯಿಗಳನ್ನ ನೋಡ್ಕೋಬೇಕು. ಯಾರು ಇವತ್ತು ಸರಿಯಾಗಿ ನೋಡ್ತಾ ಇಲ್ಲ. 100ಕ್ಕೆ 50 ಜನ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ತಾ ಇಲ್ಲ. ಈ ಬಾರಿ ನಾನು ಸ್ಪೆಷಲಾಗಿ ಏನೂ ಕಾರ್ಯಕ್ರಮ ಮಾಡಿಲ್ಲ. ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದೀವಿ. 100 ಜನ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊತಾ ಇದ್ದಾರೆ. ಊರಿನ ಪ್ರಮುಖರು ಎಲ್ಲ, ನಮ್ಮ ಸ್ನೇಹಿತರುಗಳು, ನಮ್ಮ ಮಗನ ಸ್ನೇಹಿತರುಗಳು ಕೂಡ ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಬ್ಲಡ್ ಡೊನೇಟ್ ಮಾಡೋರು ಮಾಡ್ತಾಯಿದ್ದಾರೆ. ಇಲ್ಲಿ ECG ಮಾಡ್ತಾಯಿದ್ದಾರೆ, ಶುಗರ್ ಚೆಕ್ ಮಾಡ್ತಾಯಿದ್ದಾರೆ, BP ಚೆಕ್ ಮಾಡ್ತಾಯಿದ್ದಾರೆ, ಕಣ್ಣಿನ ತಪಾಸಣೆ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮನೂ ಇವತ್ತು ಮಾಡ್ತಾಯಿದ್ದಾರೆ. 100 ಜನಕ್ಕೆ ಅನುಕೂಲ ಆಗ್ತಾಯಿದೆ. ಈಗ ಒಂದು ಆಸ್ಪತ್ರೆಗೆ ಹೋಗಿ ಕಾಯ್ಕೊಂಡು BP ಚೆಕ್ ಮಾಡಿ ಶುಗರ್ ಚೆಕ್ ಮಾಡೋದಕ್ಕೆ ಒಂದು 500-600 ರೂಪಾಯಿ ಆಗುತ್ತೆ. ECG ಮಾಡ್ಬೇಕಾದ್ರೆ ಅದೊಂದು 500-600 ಆಗುತ್ತೆ. ಇಷ್ಟೆಲ್ಲ ನಮ್ಮ ಗ್ರಾಮಸ್ಥರಿಗೆ ಒಳ್ಳೆ ಉಪಯೋಗ ಪಡ್ಕೊತಾ ಇದ್ದಾರೆ. ಇದಿಷ್ಟೇ ನನಗೆ ಸಂತೋಷ. ನಮ್ಮ ಮಗ ಅವನು ಸತ್ತಿದ್ದಾನೆ, ಅಕಸ್ಮಾತ್ ಸಾವು. ಆದರೂ ಅವನ ನೆನಪಲ್ಲಿ ಅವನ ಒಳ್ಳೆತನ, ಅವನದೊಂದು ತಾಳ್ಮೆ, ಅವನದೊಂದು ಒಳ್ಳೆತನಕ್ಕೋಸ್ಕರ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಕೂತಿ ಅವನಿಗೆ ಒಂದು ಸ್ಟ್ಯಾಚು ಮಾಡಿ ಪ್ರತಿ ವರ್ಷವೂ ಇದು ಆರೋಗ್ಯ ತಪಾಸಣೆ ಮಾಡಿ, ಅದಲ್ಲದಂತೆ ಅವನು ಸ್ಟ್ಯಾಚು ಮಾಡಿರುವಂಥ ಜಾಗದಲ್ಲಿ ಒಂದು 5-6 ಸಾವಿರ ಜನಕ್ಕೆ ಊಟಕ್ಕೂ ಕೂಡ ಅನ್ನದಾನ ವ್ಯವಸ್ಥೆ ಮಾಡ್ತೀನಿ ಡಿಸೆಂಬರ್ ತಿಂಗಳಲ್ಲಿ. ಇವೆರಡು ಕಾರ್ಯಕ್ರಮ. ಆಮೇಲೆ ಸ್ಕೂಲ್ ಮಕ್ಕಳಿಗೆ ಆ ದಿವಸ ಸ್ಟ್ಯಾಚುನಲ್ಲಿ ಊಟ ಇಟ್ಕೊಂಡು ದಿವಸ ಎಲ್ಲ ಅವಾಗೆಲ್ಲ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಬುಕ್ಕು ಎಲ್ಲ ಕೊಟ್ಟುವಂಥ ಕಾರ್ಯಕ್ರಮ ಮಾಡ್ತೀವಿ. ಇವೆರಡು ಕಾರ್ಯಕ್ರಮ ವರ್ಷದಲ್ಲಿ 2 ಸತಿ ಮಾಡ್ತೀವಿ. ಇಲ್ಲ, ಅವನು ರಾಜಕೀಯಕ್ಕೆ ಓದ್ಬಿಟ್ಟು MBA ಮಾಡಿಬಿಟ್ಟು ನಮ್ಮ ಶಿವಕುಮಾರನೇ ಕಾರಣ ಅಂತ ಕಾಣುತ್ತೆ. ಒಂದು ಅರ್ಜಿ ಹಾಕಿಸ್ತಾ ಪೆಟ್ರೋಲ್ ಬಂಕ್ಗೆ, ಒಂದು ಅರ್ಜಿ ಹಾಕೋ ಪ್ರದೀಪ್ ಅಂತ. ಇವನು ಭಾರಿ ಜೋಸ್ತು. ಹಾಕಿದ್ಮೇಲೆ ಅಕಸ್ಮಾತ್ ಇವನ್ನೆಲ್ಲ ಯಾವ ಥರ ಮಾಡಬೇಕು ಹೇಳ್ಕೊಟ್ಟು ನಮಗೆ ಅವನ ಹೆಸರಿಗೆ ಪೆಟ್ರೋಲ್ ಬಂಕು ಆರ್ಡ್ರ್ ಆಯಿತು. ನಾನು ಜಾಗ ಕೊಟ್ಟು ಅದು ಮಾಡ್ಕೊ ಹೋಗ್ತಾಯಿದ್ದೆ. ಅದೇ ಫಸ್ಟು ಅವನು
ಹಣಕಾಸಿನ ವ್ಯವಸ್ಥೆಯಲ್ಲಿ ಫಸ್ಟ್ ಅಜ್ಜೆ. ಆಮೇಲೆ ಮುಂದೆ ಏನೇನು ಮಾಡುವ, ನನ್ನ ಹತ್ರ ಇರುವಂಥ ಬಂಡವಾಳದಲ್ಲಿ ಬೇಕಾದಷ್ಟು ಅವನು ಪ್ರಾಜೆಕ್ಟ್ ಇಟ್ಕೊಂಡಿದ್ದ. ಕನ್ವರ್ಷನ್ ಮಾಡೋದು, ಕಡಿಮೆ ರೇಟಲ್ಲಿ ಬಡವರಿಗೆ ಸೈಟ್ ಕೊಡುವಂಥದ್ದು, ಅಗ್ರಿಕಲ್ಚರು, ತೋಟಗಳಲ್ಲಿ ಅಗ್ರಿಕಲ್ಚರ್ ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಒಂದು ಯೋಜನೆಗಳಿತ್ತು. ಅಷ್ಟರಲ್ಲಿ ಅವನು ಮರಣ ಹೊಂದ್ಬಿಟ್ಟ. ಅದರಿಂದ ಅವನೇನು ಮಾಡಿ ಕಾಣಿಲ್ಲ, ಅಲ್ಲಿಗೆ ಕ್ಲೋಸ್ ಆಯಿತು. ಅವನೇನು ಮನಸ್ಸಲ್ಲಿ ಅವನು ಹೃದಯದಲ್ಲಿತ್ತು ಅದೇ ಕೆಲಸ ನಾನು ಮುಂದುವರಿಸ್ಕೊಳ್ತಾ ಇದ್ದೀನಿ. ಅವ್ನಿಗೆ ತೋಟಗಳಲ್ಲಿ ಕುರಿಗಳು ಸಾಕಬೇಕು, ಹಸುಗಳು ಸಾಕಬೇಕು ಅಂತ ಇದು. 5 ತೋಟ ಇದೆ. 5 ತೋಟದಲ್ಲೂ ಒಂದೊಂದು ಫ್ಯಾಮಿಲಿ ಇಟ್ಟು 5 ತೋಟದಲ್ಲೂ ಕುರಿ, ಹಸುಗಳು, ಅವ್ನು ಬರೀ ಗಿಡಗಳೇ ಗಿಡ ಮರಗಳು ಹಂಗೆ ಬೆಳೆಸಿದ್ದೀನಿ. ಈಗಲೂ ಅವನು ಹಾಕಿದ, ಅವನು ಸಾವಿರಾರು ಗಿಡಗಳು ನಡೆಸಿದ. ಬಟ್ ಅದ್ರ ಜೊತೆಗೆ ನಾವು ನೀರು ಕೆಲ ವ್ಯವಸಾಯ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅವನೇನು ಮಾಡಬೇಕು ಅಂತೇಳಿ ಅದು ಮಾಡ್ತಾಯಿದ್ದೀನಿ. ಈಗ ಅವನ ನೆನಪಲ್ಲಿ ವರ್ಷಕ್ಕೆ 2 ಕಾರ್ಯಕ್ರಮ ಮಾಡಿ ಮರ್ತ್ಕೊಳ್ಳೋ ಅವನ ನೆನಪನ್ನ ನಾವು ಧೈರ್ಯ ತಗೊಳ್ಳೋದು, ಮರ್ತ್ಕೊಳ್ಳೋದು. ಮಗ ಅವನೇ ಅಂತ ನಾವು ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ನಮ್ಮ ಜೀವನನೇ ಇನ್ನದು. ಅಯ್ಯೋ, ಅವಳಿಗೆ ನಿದ್ದೆ ಬರೋಲ್ಲ. ಫೋನ್ ತಗೋ ವಾಟ್ಸಪ್ ನೋಡ್ತಾನೆ ನಿಂತ್ಕೊತಾಳೆ. ಮಧ್ಯರಾತ್ರಿಲಿ 2-3 ದಿವ್ಸಕ್ಕೆ 3 ಸತಿ ವಾಟ್ಸಪ್ ನೋಡ್ತಾಳೆ. ಏನು ಮಾಡೋಕ್ಕಾಗುತ್ತೆ? ನಾನೇ ನೋಡ್ಕೊಂಡು ಸುಮ್ಮನೆ ಆಯ್ತೀನಿ. ಯಾತಕ್ಕೋಸ್ಕರ ಫೇಸ್ಬುಕ್ ನೋಡ್ತಾಳೆ ಅಂದ್ಬಿಟ್ಟು ನಂಗೆ ಗೊತ್ತು. ನಾನೇ ಸುಮ್ಮನೆ. ಸರ್, ಯುವಕರುಗಳಿಗೆ ನಾನು ಹೇಳೋದಿಷ್ಟೇ, ಇವತ್ತು ಅವರು ಎತ್ತಂಥ ತಂದೆ ತಾಯಿಗಳನ್ನ ನೋಡ್ಕೋಬೇಕು. ಯಾರೂ ಇವತ್ತು ಸರಿಯಾಗಿ ನೋಡ್ತಾ ಇಲ್ಲ. 100ಕ್ಕೆ 50 ಜನ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ತಾ ಇಲ್ಲ. ಅವರು ಕೆಲವು ಮಕ್ಕಳು, ಕೆಲವರು ಎಲ್ಲ ಅಲ್ಲ, ಕೆಟ್ಟ ಚಟ, ಈ ಆನ್ಲೈನ್ ಲಾಟ್ರಿ, ಅದಾದಮೇಲೆ ಕ್ರಿಕೆಟ್ ಬೆಟ್ಟಿಂಗು, ಇವು 3ರಲ್ಲಿ ಮೈಂಡ್ ಅಡಾಪ್ಟ್ ಆಗ್ಬಿಟ್ರೆ ಎಲ್ಲ ಹಾಳಾಗ್ತಾ ಇದ್ದಾವೆ. ನಾನು ಯುವಕರುಗಳಿಗೆ ಇಷ್ಟ, ಅದನ್ನು ಬಿಟ್ಬಿಟ್ಟು ನಿಮ್ಮ ತಂದೆ ತಾಯಿಗಳು ದೇವ್ರ ಸಮಾನ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ನಿಮ್ಮ ಬದುಕು ನೋಡ್ಕೋಲಿ ಅಂತ ನಾನು ಎಲ್ಲ ಯುವಕರಲ್ಲೂ ನಾನು ಹೇಳ್ತೀನಿ. ಎಲ್ಲ 25, 30, 31 ವರ್ಷ, 32 ವರ್ಷದವೇ ಸಾಯ್ತಾ ಇರೋದು. ಏನಕ್ಕೆ ಅಂತಂದರೆ ಕ್ರಿಕೆಟ್ ಬೆಟ್ಟಿಂಗಲ್ಲಿ ಸಾಲ ಮಾಡ್ಕೊಬಿಟ್ಟಿದೆ, ಅವ್ನು ಸತ್ತೋದ ಅಂದರೆ ಎಷ್ಟು ಹೊಟ್ಟೆ ಉರಿತದೆ ಅಂದರೆ, ಆಗ್ತಾನೆ ಅವರು ಓದಿ ವಿದ್ಯಾವಂತರಾಗಿ ಆಗ್ತಾನೆ ದುಡಿಯೋದು. ತಂದೆ ತಾಯಿಗಳು ಸಾಕು ಟೈಮಲ್ಲೇ ಈ ಥರ ಆಗ್ಬಿಟ್ಟಾಗ ಅವ್ರ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ, ಎಷ್ಟು ನೋವಾಗುತ್ತೆ, ಅವ್ರು ತಿಳ್ಕೊಬೇಕಲ್ಲ. ಅದರಿಂದ ಕ್ರಿಕೆಟ್ ಇದೆಯಲ್ಲ, ಆ ಬೆಟ್ಟಿಂಗ್ ಫಸ್ಟ್ ನಿಲ್ಲಿಸ್ಬೇಕು. ಅದು ಸರ್ಕಾರ ಫಸ್ಟು ನಿಲ್ಲಿಸ್ಬೇಕು. ನಿಲ್ಲಿಸ್ರೆ ದೇಶ ಉದ್ಧಾರ ಆಯಿತು, ಊರುಗಳು ಇಲ್ಲ ಅಂತಂದರೆ ಎಕ್ಕುಟ್ಟು ಹೋಗ್ಬಿಡ್ತಾರೆ, ನಾಶ ಆಗೋಯ್ತು. ಒಳ್ಳೊಳ್ಳೆ ಮಕ್ಕಳುಗಳು SLC, PUC, ಡಿಗ್ರಿ ಓದಿರೋ ಮಕ್ಕಳುಗಳು ಪಾಪ ಹೊಟ್ಟೆ ಉರಿತದೆ. ನಾವು ಹೋಗಿ ನೋಡಿದ್ರೆ ಹೇಗೆ ರೋಡ್ ನೋಡ್ಕೊಂಬನ್ನಿ, ಮೈಸೂರು ಸುತ್ತ ಎಲ್ಲರ ಮತ್ತೆ ಹುಡ್ಡಿ ಬಾ ಅಂತವೆ. ಯಾವ ಅವ್ರ ಸ್ನೇಹಿತರುಗಳು ಯಾಕಂದಿರ್ತವೆ, ಹುಟ್ಟು ಬಾ ತಿರ್ಗ ಇಸ್ಪಿಟ್ಟಾಡಿಕೆ ಒಂದು ಆನ್ಲೈನ್ ಮಾಡಿಕೊಂಡು ಇವೆಲ್ಲ ನೋಡ್ಬೇಕಾ, ಹೊಟ್ಟೆ ಉರಿತದೆ. ತಂದೆ ತಾಯಿಗಳು ಆ ಸಾವಿಗೆ ಹೋದಾಗ ಕಣ್ಣೀರು ಬರ್ತದೆ ನಮಗೆ. ಯಾವ ವಯಸ್ಸಲ್ಲಿ ಸತ್ತಾಗ ಅವರು ಎಷ್ಟೊಂದು ಪ್ರೀತಿಯಿಂದ ಸಾಕಿರ್ತಾರೆ ಮಕ್ಕಳುಗಳ್ನ, ಅಂಥ ಟೈಮಲ್ಲಿ ಸತ್ತೋಗ್ಬಿಟ್ರೆ ಅವ್ರ ಗತಿ. ಈಗ ನನಗೆ ಉದಾಹರಣೆ, ನನಗೆ ಎಷ್ಟೇ ಆಸ್ತಿ ಇರಬೇಕು, ಹಣ ಇರಬೇಕು, ಮಗನೇ ಇಲ್ಲ, ನಾನು ಏನು ಮಾಡಿಕೋದೆಲ್ಲ ಇಟ್ಕೊಂಡು ಏನು ಮಾಡಲಿ? ಹೆಣ್ಮಕ್ಳು ಅವ್ರವ್ರ ಗಂಡದಿರ ಮನೆಗೆ ಹೋಗ್ತಾರೆ, ಅವ್ರ ಗಂಡದಿರು ಅವ್ರವ್ರ ಸಂಸಾರ ಅವ್ರು ನೋಡ್ತಾರೆ. ನಾನೇನು ಮಾಡಲಿ? ನಾನು ಹೆಂಡ್ತಿ, ನನಗೆ 63 ವರ್ಷ, ನಾನು ಹೆಂಡ್ತಿಗೆ 58 ವರ್ಷ. ನಾವೇನು ಮಾಡುವ ಇವಾಗ? ಹೊಲ ಉಳಿಯೋಕ್ಕಾಗುತ್ತಾ? ಆಸ್ತಿ ನೋಡ್ಕೊಳಿಕ್ಕಾಗುತ್ತಾ? ಏನು ಮಾಡೋದು? ಅದಕ್ಕೆ ನಾನು ನಮ್ಮ ಯುವಕರುಗಳಿಗೆ ಇವೆಲ್ಲ ಬೇಡಿ ಮಕ್ಕಳ ಒಳ್ಳೆ ಬುದ್ಧಿ ಕಲೀರಿ, ತಂದೆ ತಾಯಿ ನೋಡ್ಕೊಳ್ಳಿ, ದೇವ್ರ ಥರ ಪೂಜೆ ಮಾಡಿ ಅವ್ರಿಗೆ ಅಂತ ನಾನು ಹೇಳ್ತೀನಿ. ಅವರೆಲ್ಲ ಈ ಒಳ್ಳೆ ಬುದ್ಧಿ ಕೊಳ್ಳಿ ಚಾಮುಂಡೇಶ್ವರಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಕಣ್ಣಿನ ತಪಾಸಣೆ, ಶುಗರು, BP, ಸ್ಕಿನ್ನದು ಮತ್ತು ಹಾರ್ಟು, ರಕ್ತ ಶಿಬಿರ ಏರ್ಪಡಿಸಿದ್ದೀವಿ. ಊರಿನಲ್ಲಿ ಸುತ್ತಮುತ್ತ ಊರಿನವರು ಮತ್ತು ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಆಶಿಸ್ತೀನಿ. ನಮ್ಮ ಮಗನ ನೆನಪಿಗೋಸ್ಕರ. ಬೇಜಾರಾಗುತ್ತೆ. ಹೌದು, ನಾನು ಎಲ್ಲ ಕೆಲಸದಲ್ಲೂ ಮುಂದಾಗಿ ನಿಂತ್ಕೊಂಡು ಮಾಡ್ತಿದ್ದೆ. ಹೌದು ಹೌದೌದು, ಖಂಡಿತ ಅದನ್ನು ಹೇಳುವ. ಯಾಕೆ ಬೇಕಮ್ಮ ಈ ರಾಜಕೀಯ ಎಲ್ಲ, ಡ್ಯಾಡಿಗೆ ಸಾಕು ಅಂತ ಹೇಳೋನು.
ಖಂಡಿತ ಖಂಡಿತ. ಏನಿಲ್ಲ, ಎಲ್ಲರೂ ಈ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿ ನಮ್ಮ ಮಗನ ಒಂದು ಸವಿ ನೆನಪಿಗಾಗಿ ಇಟ್ಕೊಂಡಿದ್ದೀವಿ. ಎಲ್ಲ ಬಂದು ಚೆಕ್ ಮಾಡಿಸಿ ಅವ್ರ ಆರೋಗ್ಯನ ಮುಂದಿನ ಇದಕ್ಕೆ ಏನು ಆರೋಗ್ಯ ಕೆಟ್ಟಿದೆ ಅದು ಗೊತ್ತಾಗುತ್ತೆ, ತಿಳ್ಕೋಬೇಕು ಅಂತೀವಿ. ಹೌದು, ಥ್ಯಾಂಕ್ ಯು. ಬೆಳವಾಡಿ ಗ್ರಾಮದಲ್ಲಿ ಚೇರ್ಮನ್ರು ಆಗಿದ್ದಂಥ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಭಾಗ್ಯ ಶಿವಮೂರ್ತಿಯವರ ಸುಪುತ್ರರಾಗಿರ್ತಕ್ಕಂಥ ಪ್ರದೀಪ್ರವರ ನೆನಪಿನಾರ್ಥವಾಗಿ ಇಂದು ಆರೋಗ್ಯ ತಪಾಸಣಾ ಶಿಬಿರವನ್ನು KR ಹಾಸ್ಪಿಟ್ಲು, ಸುಯೋಗ ಹಾಸ್ಪಿಟ್ಲಿನ ನುರಿತ ವೈದ್ಯರನ್ನು ಕರೆಸಿ ಕಣ್ಣಿನ ತಪಾಸಣೆ, ಶುಗರು, BP ಎಲ್ಲವನ್ನು ಕೂಡ ತಪಾಸಣೆಯನ್ನು ಮಾಡಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ. ಯಾವತ್ತೂ ಕೂಡ ಯುವ ನಾಯಕನಾಗಿ ಇದ್ದಂಥ ಪ್ರದೀಪ್ರವರ ನೆನಪು ಯಾವಾಗಲೂ ಕೂಡ ಎಲ್ಲ ಜನರ ಮನಸ್ಸಲ್ಲಿದೆ. ಅತ್ಯಂತ ಜನ ಪ್ರೀತಿಗೆ ಮೆಚ್ಚುಗೆ ಆಗಿದ್ದಂಥ ಪ್ರದೀಪ್ರವರ ಬಗ್ಗೆ ಜನರಿಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಅವರ ಪ್ರೀತಿ, ಅವ್ರ ನೆನಪು ಶಾಶ್ವತವಾಗಿರಬೇಕು. ಅವ್ರ ಹೆಸರಿನಲ್ಲಿ ಈ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಅವರ ಹುಟ್ಟುಹಬ್ಬದ ದಿವಸ ಈ ರೀತಿ ಶಾಲಾ ಮಕ್ಕಳಿಗೆ ಪುಸ್ತಕ, ಬಟ್ಟೆ ವಿತರಣೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಶಿವಮೂರ್ತಿಯವರು ಮಾಡ್ತಾಯಿದ್ದಾರೆ. ಎಲ್ಲ ಜನರಿಗೂ ಆರೋಗ್ಯ ಸಿಗಲಿ ಅಂತ ಮಾಡಿದ್ದಾರೆ. ನವರಾತ್ರಿಯ ನವದುರ್ಗಿಯರ 9 ದಿನಗಳ ಪೂಜಾ ಕಾರ್ಯಕ್ರಮ ಸಮಯದಲ್ಲಿ ಈ ರೀತಿಯ ಒಂದು ಆರೋಗ್ಯವೂ ಕೂಡ ಒಂದು ಒಳ್ಳೆಯ ಸೇವೆ. ಅದನ್ನು ಮಾಡಿರ್ತಕ್ಕಂಥ ಶಿವಮೂರ್ತಿಯವರಿಗೆ, ಭಾಗ್ಯ ಶಿವಮೂರ್ತಿಯವರಿಗೆ, ಅವ್ರ ಕುಟುಂಬದವ್ರಿಗೆಲ್ಲರೂ ಕೂಡ ನವರಾತ್ರಿ ಶುಭಾಶಯಗಳು. ಎಲ್ಲ ಜನತೆಗೂ ಕೂಡ ನವರಾತ್ರಿ ಶುಭಾಶಯ. ಭಾಗ್ಯ ಶಿವಮೂರ್ತಿ ಅವರಾದ ಮಗನಾದ ಪ್ರತೀಕ್ ಕುಮಾರ್ ಕಾಲಾಂತರ ಆಕಸ್ಮಿಕವಾಗಿ ಮರಣವನ್ನು ಹೊಂದಿದರು. ಅವರ ಸವಿ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ಇದು 3ನೇ ವರ್ಷ. ಈ 3 ವರ್ಷವೂ ಕೂಡ ಲಯನ್ ಕ್ಲಬ್ ವತಿಯಿಂದ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ BP, ಶುಗರು, ಕಣ್ಣಿಂದು ಮತ್ತು ECG ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉಚಿತವಾಗಿ ಎಲ್ಲ ಡಾಕ್ಟ್ರು ಕೃಷ್ಣರಾಜೇಂದ್ರ ಆಸ್ಪತ್ರೆ ಮತ್ತು ಸುಯಾಗ ಆಸ್ಪತ್ರೆ ವತಿಯಿಂದ ಬಂದು ಎಲ್ಲವನ್ನು ಕೂಡ ಉಚಿತವಾಗಿ ಮಾಡ್ತಾಯಿದ್ದಾರೆ. ಬೆಳಗ್ಗೆಯಿಂದ ಒಂದು 200-300 ಎಲ್ಲರೂ ಕೂಡ ತಪಾಸಣೆಯನ್ನು ಉಚಿತವಾಗಿ ಪಡೆಯುತ್ತಿದ್ದಾರೆ. ಎಲ್ಲಕ್ಕಿಂತ ಮೊದಲನೇದು ಏನಪ್ಪ ಅಂತಂದರೆ, ಶಿವಮೂರ್ತಿಯವರು ಏನೋ ಮಗ ಆಕಸ್ಮಿಕವಾಗಿ ಮರಣ ಹೊಂದಿದ್ರು. ಅವರ ನೆನಪಿಗಾಗಿ ಮಾಡ್ತಾರಲ್ಲ, ನಮಗೆಲ್ಲರಿಗೂ ತುಂಬ ಸಂತೋಷ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಇದುವರೆಗೂ ಹೇಳಿದ್ರು ಅವರು, ನಮ್ಮ ಹತ್ರ ಹಣಕಾಸು ಎಲ್ಲ ಇದೆ, ಆದರೆ ಮಗನ ನಾವು ಕಳ್ಕೊಂಡ್ರೆ ನಮಗೂ ಕೂಡ ತುಂಬ ದುಃಖ ಆಗುತ್ತೆ. ಆದರೂ ಆ ನೆನಪಿಗಾಗಿ ನಮಗೆ ವರ್ಷ ಮಾಡ್ತಿದಾರಲ್ಲ, ಅದು ನಿಜಕ್ಕೂ ಹೇಳ್ಬೇಕು ಅಂದರೆ ಹೆಮ್ಮೆ ಆದಂಥ ವಿಷಯ. ನೋಡಿ, ನಮ್ಮ ಶಾಲೆ ಬೆಳವಾಡಿ ಶಾಲೆಯಲ್ಲಿ ಹೈಸ್ಕೂಲ್ ಆಗಿರ್ಬೋದು ಮತ್ತು ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಅವರ ಮಗನ ನೆನಪಿನಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಬಟ್ಟೆ ಸಮವಸ್ತ್ರವನ್ನು ಕೂಡ ಕೊಡ್ತಾಯಿದ್ದಾರೆ. ಮತ್ತು ನೋಟ್ಬುಕ್ಗಳು, ಸಾವಿರಾರು ನೋಟ್ಬುಕ್ಗಳನ್ನ ಅವರ ಮಗನ ಫೋಟೋವನ್ನು ಹಾಕ್ಸಿ ಆ ನೋಟ್ಬುಕ್ಗೆ ಅದನ್ನು ಕೂಡ ವಿತರಣೆ ಮಾಡ್ತಾಯಿದ್ದಾರೆ. ನಿಜಕ್ಕೂ ಹೇಳ್ಬೇಕಂತಾರೆ ಅವರು ಲಕ್ಷ್ಮೀ ಪುತ್ರರೇ. ಆದರೆ ಇದೊಂದು ದುಃಖಕರ ವಿಷಯ, ನನಗೂ ಬೇಜಾರಾಗುತ್ತೆ.